ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನ್ಬ ಲರ್ನಿಂಗ್. ಇವತ್ತಿನ ವಿಡಿಯೋದಲ್ಲಿ ನಾವು 8th ಸ್ಟ್ಯಾಂಡರ್ಡ್ನ ಚಾಪ್ಟರ್ 26 ಹೈಡ್ರೋಸ್ಪಿಯರ್ ಲೆಸನ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀವಿ. ಏನಪ್ಪ ಕಲಿತೀವಿ ಈ ಲೆಸನಿಂದ ಅಂತ ನೋಡೋಣ. ನೋಯಿಂಗ್ ದ ಡಿಫ್ರೆಂಟ್ ಕೈಂಡ್ಸ್ ಆಫ್ ವಾಟರ್ ಬಾಡೀಸ್, ಅಂಡರ್ಸ್ಟ್ಯಾಂಡ್ ದಿ ಸ್ಟ್ರಕ್ಚರ್ ಆಫ್ ದಿ ಓಷನ್ ಬೆಡ್, ನೋ ದಿ ಓಷನ್ ಕರೆಂಟ್ಸ್, ದೇರ್ ಟೈಪ್ಸ್ ಆ್ಯಂಡ್ ಕನ್ಸರ್ವೇಷನ್ ಆಫ್ ಓಷನ್ಸ್, know how to mark oceans, sea, gulf, bay and strait on India map. ಸೊ ಈ ಲೆಸನ್ ಏನಂತ ಕಲಿತೀವಿ ಅಂದರೆ ಯಾವ ರೀತಿಯಾದ ವಾಟರ್ ಬಾಡೀಸ್ ಇದೆ ಮತ್ತು ಓಷನ್ನು ಸಹ ಯಾವ ರೀತಿ ಸ್ಟ್ರಕ್ಚರ್ ಇದೆ, ಅದನ್ನು ಯಾವ ರೀತಿ ನಾವು ಕಾಪಾಡ್ಕೋಬೇಕು, ಮತ್ತು ಈ ಸಿ ಗಲ್ಫು ಓಷನ್ಸು ಬೇ ಮತ್ತು ಸ್ಟ್ರೇಟ್ನ ಇಂಡಿಯಾ ಮ್ಯಾಪಲ್ಲಿ ಯಾವ ರೀತಿ ನಾವು ಮಾರ್ಕ್ ಮಾಡಬೇಕು. ಸೊ ಈ ರೀತಿ ಎಲ್ಲದನ್ನು ಸಹ ನಾವು ಈ ಲೆಸನಲ್ಲಿ ಕಲಿತೀವಿ. ಈಗ ನೋಡೋಣ, ಇಲ್ಲಿ ವಾಟರ್ ಅಂತ ಕೊಟ್ಟಿದ್ದಾರೆ. ಏನಪ್ಪ ಅದು ವಾಟರ್ ಅಂದರೆ ದ ಸೋರ್ಸ್ ಫಾರ್ ಮೆರೈನ್ ಲೈಫ್ ಆ್ಯಂಡ್ ಮೆರೈನ್ ಕ್ಲೈಮೇಟ್. ಸೊ ಇಲ್ಲಿ ನೀರು ಬಂದ್ಬಿಟ್ಟು ಮೆರೈನ್ ಲೈಫ್ ಅಂದರೆ ನೀರಿನಲ್ಲಿ ವಾಸ ಮಾಡೋಂತಹ ಜೀವಿಗಳಿಗೆ ಇಲ್ಲಿ ನೀರು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತಲ್ವಾ. ಸೊ ಅಲ್ಲೂ ಸಹ ಒಂದು ಕ್ಲೈಮೇಟ್ ಅಂತ ಇರುತ್ತೆ. ಸೊ ಅದ್ರ ಬಗ್ಗೆಯೂ ಸಹ ಈಗ ನಾವು ಡಿಸ್ಕಸ್ ಮಾಡೋಣ. ಡಿಸ್ಟ್ರಿಬ್ಯೂಷನ್ ಆಫ್ ವಾಟರ್ ಬಾಡೀಸ್. ಸೊ ಇಲ್ಲಿ ಎಲ್ಲ ಕಡೆ ನೀರಿರುತ್ತೆ. ನಮ್ಮ ಭೂಮಿ ನೋಡಿದ್ರೆ ಎಲ್ಲ ಕಡೆ ನೀರಿರುತ್ತೆ ಅಲ್ವಾ. ನಮ್ಮ ಅರ್ಥ ಏನಂತಂದರೆ ಆಲ್ಮೋಸ್ಟ್ 70.78% ಅಂತ ಕೊಟ್ಟಿದ್ದಾರೆ. ಅಂದರೆ ಆಲ್ಮೋಸ್ಟ್ 71% ನೀರಿಂದ ತುಂಬಿದೆ. ಆ ನೀರನ್ನು ಸಹ ಬೇರೆ ಬೇರೆ ರೀತಿಯಾದಂತಹ ಡಿವಿಷನ್ಸ್ನ ಮಾಡಿದ್ದಾರೆ. ಓಕೆನಾ. ಸೊ ಈಗ ನೋಡೋಣ ಲೆಸನ್ನು. ದ ಅರ್ತ್ ಈಸ್ ಪಾಪ್ಯುಲರ್ಲಿ ಕಾಲ್ಡ್ ಎಸ್ ಬ್ಲೂ ಪ್ಲಾನೆಟ್ or watery planet because about 70.78% of the total area of Earth or 361 million square kilometers is covered by water. The major water bodies of the world are the Pacific Ocean, the Atlantic Ocean, the Indian Ocean and the Arctic Ocean. ಸೊ ಇಲ್ಲಿ ವಾಟರ್ ಬಾಡೀಸ್ನ ನಾವು ಇಲ್ಲಿ ಏನಂತ ಡಿವೈಡ್ ಮಾಡಿದ್ದೀವಿ, 71%ನ. ಓಕೆನಾ. ಸೊ ಅಲ್ಲಿ ಮೇಜರಾಗಿ ಪೆಸಿಫಿಕ್ ಓಷನ್ನು, ಅಟ್ಲಾಂಟಿಕ್, ಇಂಡಿಯನ್ ಮತ್ತು ಆರ್ಟಿಕ್ ಓಷನ್ ಅಂತ ಹೇಳ್ಬಿಟ್ಟು ಡಿವೈಡ್ ಮಾಡಿದ್ದೀವಿ. ಸೊ ಈಗ ನೋಡೋಣ, ಓಷನ್ ಅಂದರೆ ಏನು. ಓಷನ್ಸ್ ಆರ್ ದ ಡೀಪ್ ಆ್ಯಂಡ್ ಲಾರ್ಜ್ ಎಕ್ಸ್ಪಾನ್ಸ್ ಆಫ್ ವಾಟರ್ ಫೌಂಡ್ ಬಿಟ್ವೀನ್ ದಿ ಕಾಂಟಿನೆಂಟ್ಸ್. ದ ಇಂಡಿಯನ್ ಓಷನ್ ಬಿಟ್ವೀನ್ ದ ಏಷ್ಯಾ, ಆಫ್ರಿಕನ್, ಆಸ್ಟ್ರೇಲಿಯಾ. The Atlantic Ocean between the North America and Europe and so on. ಸೊ ನಮಗೆ ಇಂಡಿಯನ್ ಓಷನ್ ತುಂಬ ಚೆನ್ನಾಗಿ ಗೊತ್ತಿದೆ ಅಲ್ವಾ. ಸೊ ಇಲ್ಲಿ ಇಂಡಿಯನ್ ಓಷನ್ ಬಂದ್ಬಿಟ್ಟು ಯಾವ್ಯಾವ ಕಾಂಟಿನೆಂಟ್ಸ್ ಮಧ್ಯೆ ಇದೆ ಅಂದರೆ ಏಷ್ಯಾ, ಆಫ್ರಿಕಾ ಮತ್ತು ಆಸ್ಟ್ರೇಲಿಯಾ. ಅಟ್ಲಾಂಟಿಕ್ ಓಷನ್ ಬಂದ್ಬಿಟ್ಟು ನಾರ್ತ್ ಅಮೇರಿಕಾ ಮತ್ತು ಯುರೋಪ್ ಮಧ್ಯೆ ಇದೆ. ಇನ್ನು ಬೇರೆ ಓಷನ್ಸ್ ಇದೆ. ಯಾವ್ದು ಆರ್ಟಿಕ್ ಓಷನ್ ಬಂದ್ಬಿಟ್ಟು ನಾರ್ತ್ ಪೋಲಲ್ಲಿದೆ. ಅಟ್ಲಾಂಟಿಕ್ ಓಷನ್ ಬಂದ್ಬಿಟ್ಟು ಸೌತ್ ಪೋಲ್ ಹತ್ರ ಇದೆ. ಸೊ ನೆಕ್ಸ್ಟ್ ನೋಡೋಣ, sea. A sea is a part of ocean extend or projected for inland. Seas are smaller compared to oceans. Example, the Arabian Sea, the Caspian Sea and Red Sea. ಓಕೆನಾ. ಸೊ ಇಲ್ಲಿ ಸಿ ಅಂದರೆ ಏನು, ಅದು ಸಹ ಒಂದು ಸ್ಮಾಲರ್ ಪೋರ್ಷನ್ ಆಫ್ ದಿ ವಾಟರ್ ಬಾಡಿ. ಬಟ್ ಆದರೆ ಅದು ಇಲ್ಲಿ ಲ್ಯಾಂಡ್ ಕಡೆ ಅದು ತುಂಬ ಇರುತ್ತೆ, ಅಲ್ಲಿವರೆಗೂ ಅದು ಎಕ್ಸ್ಟೆಂಡ್ ಆಗಿರುತ್ತೆ. ಸೊ ಎಕ್ಸಾಂಪಲ್ ಅರೇಬಿಯನ್ಸ್ ಅಂತ ಕೊಟ್ಟಿದೆ. ಸೊ ಇದು ನಮ್ಗೆ ಗೊತ್ತಲ್ವಾ, ಇದು ಅರೇಬಿಯನ್ ಸಿ. ಮತ್ತು ಕ್ಯಾಪ್ಸಿಯನ್ ಸಿ ಬಂದ್ಬಿಟ್ಟು ಏಷ್ಯಾ ಮತ್ತು ಯುರೋಪ್ ಮಧ್ಯ ಇದೆ. ಸೊ ರೆಡ್ ಸೀನೂ ಅಷ್ಟೇ, ಎರಡು ಕಾಂಟಿನೆಂಟ್ ಮಧ್ಯ ಇದೆ. ನೆಕ್ಸ್ಟ್ ಗಲ್ಫ್ ಈಸ್ ಎ ಪಾರ್ಟ್ ಆಫ್ ಎನ್ ಓಷನ್ ಆರ್ ಎ ಸಿ ದಟ್ ಪೆನಿಟ್ರೇಟ್ ಇನ್ ಟು ದಿ ಲ್ಯಾಂಡ್. ಓಕೆ. ಸೊ ಇಲ್ಲಿ ಕೊಟ್ಟಿದೆ ನೋಡಿ, ಗಲ್ಫ್ ಇದು ಇಂಡಿಯಾದಲ್ಲಿದೆ. ಓಕೆನಾ. ಸೊ ಈ ಗಲ್ಫ್ ಅಂದರೆ ಏನು, ಇದು ಓಷನ್ ಅಥವಾ ಸಿಯ ಪಾರ್ಟ್ ಆಗಿರುತ್ತೆ. ಸೊ ಹಾಗಾಗಿ ಇದೇನಂತ ಕರಿತೀವಿ, ಗಲ್ಫ್ ಅಂತ ಕರಿತೀವಿ. ಇದು ಇಟ್ ಈಸ್ ಸ್ಮಾಲರ್ ದೆನ್ ಅ ಸಿ. ದ ಸೈಜ್ ಆ್ಯಂಡ್ ಶೇಪ್ ಆಫ್ ಆ್ಯಂಡ್ ಡೆಪ್ತ್ ಆಫ್ ದ ಗಲ್ಫ್ ವೇರೀಸ್ ಫ್ರಮ್ ಒನ್ ಅನದರ್. ಎಕ್ಸಾಂಪಲ್, ಗಲ್ಫ್ ಆಫ್ ಮನ್ನಾರ್, ದ ಪರ್ಷಿಯನ್ ಗಲ್ಫ್, ದ ಗಲ್ಫ್ ಆಫ್ ಮೆಕ್ಸಿಕೋ. ಇದೆಲ್ಲ ಸಹ ಎಕ್ಸಾಂಪಲ್ಸ್. ನೆಕ್ಸ್ಟ್ ಬೇಸ್ ಆರ್ ಸ್ಮಾಲ್ ಸೆಮಿಸರ್ಕ್ಯುಲರ್ ವಾಟರ್ ಬಾಡೀಸ್ particularly surrounded by land. The depth, extent and size of the bays vary from one another. Example, Bay of Bengal, Bay of Biscay, Bay of Fundy, Hudson Bay. ಸೊ ಎಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಬೇ. ಸೊ ನಮ್ಮ ಇಂಡಿಯಾದಲ್ಲೇ ನೋಡಿ, ಇಲ್ಲಿ ಬಂದ್ಬಿಟ್ಟು ಬೇ ಆಫ್ ಬೆಂಗಾಲ್ ಇದೆ. ಸೊ ಇದೊಂದು ಬೆಸ್ಟ್ ಎಕ್ಸಾಂಪಲ್. ನಮಗೆ ಇದೆಲ್ಲ ಲ್ಯಾಂಡ್ ಕಡೆಯಿಂದ ಕವರ್ ಆಗಿದೆ. ಈ ವಾಟರ್ ಬಂದ್ಬಿಟ್ಟು
ಮಧ್ಯದಲ್ಲಿ ಇದೆ. ನೆಕ್ಸ್ಟ್ ನೋಡೋಣ ಸ್ಟ್ರೇಟ್. ಸ್ಟ್ರೇಟ್ ಇಸ್ ಎ ನ್ಯಾರೋ ಸ್ಟ್ರಿಪ್ ಆಫ್ ವಾಟರ್ ಬಾಡಿ ಜಾಯ್ನಿಂಗ್ ಟು ಲಾರ್ಜ್ ವಾಟರ್ ಬಾಡೀಸ್. ಎಕ್ಸಾಂಪಲ್ ಪಾರ್ಕ್ ಸ್ಟ್ರೇಟ್, ಸ್ಟ್ರೇಟ್ ಆಫ್ ಗಿಬ್ರಾಲ್ಟರ್, ಬೇರಿಂಗ್ ಸ್ಟ್ರೇಟ್. ಸೊ ಇದೆಲ್ಲ ಏನು ಸ್ಟ್ರೇಟ್ ಅಂತ ಕರಿತೀವಿ. ಅಂದರೆ ಏನು, ದೊಡ್ಡ ಎರಡು ವಾಟರ್ ಬಾಡೀಸ್ನ ಒಂದು ಚಿಕ್ಕದಾದಂತಹ ವಾಟರ್ ಬಾಡಿ ಜಾಯಿನ್ ಮಾಡಿದ್ರೆ ಅದನ್ನು ನಾವು ಸ್ಟ್ರೇಟ್ ಅಂತ ಕರಿತೀವಿ. ನೆಕ್ಸ್ಟ್ isthmus. Isthmus is a narrow stretch of land mass joining two large land masses. Isthmus is the most important location for constructing ocean canals. Example, Suez Canal between the Asia and the Africa, Panama Canal between the North America and the South America. ಅಂದರೆ ಇಲ್ಲಿ ಯಾವುದಾದ್ರೂ ಒಂದು ದೊಡ್ಡ ಲ್ಯಾಂಡ್ ಬಾಡಿನ ಒಂದು ಚಿಕ್ಕ ಲ್ಯಾಂಡ್ ಬಾಡಿ ಜಾಯಿನ್ ಮಾಡಿದ್ರೆ ಅದನ್ನೇನಂತ ಕರಿತೀವಿ, ಇಸ್ತಮಸ್. ಇದೆಲ್ಲ ಪನಾಮಾ ಮತ್ತು ಸೂಸ್ ಕೆನಾಲ್ ಎಲ್ಲ ಎಕ್ಸಾಂಪಲ್. ಸೊ ಸೂಸ್ ಕೆನಾಲ್ ಬಂದ್ಬಿಟ್ಟು ಏಷ್ಯಾ ಮತ್ತು ಆಫ್ರಿಕಾ ಮಧ್ಯ ಇದೆ. ಪನಾಮಾ ಕೆನಾಲ್ ಬಂದ್ಬಿಟ್ಟು ನಾರ್ತ್ ಅಮೇರಿಕಾ ಮತ್ತು ಸೌತ್ ಅಮೇರಿಕಾ ಮಧ್ಯ ಇದೆ. ರಿಲೀಫ್ ಆಫ್ ದಿ ಓಷನ್ ಫ್ಲೋರ್. ದ ಸೀ ಆರ್ ಓಷನ್ ಫ್ಲೋರ್ also have various features like the relief features of the earth surface. The knowledge of the relief features of the ocean floor is very necessary to know the importance of ocean. On the basis of characteristics features, the ocean floor is divided into four major parts. They are continental shelf, continental slope, the deep sea plain, the ocean deep. ಸೊ ಇಲ್ಲಿ ಏನು ಹೇಳ್ತಿದ್ದಾರಪ್ಪ ಅಂದರೆ, ಇವಾಗ ಅರ್ತ್ಗೆ ಲೇಯರ್ಸ್ ಅಂತಿರುತ್ತೆ. ಸೊ ಅರ್ತ್ ಸರ್ಫೇಸ್ ಅಂದರೆ ಲ್ಯಾಂಡ್ ಸರ್ಫೇಸಲ್ಲಿ ಏನು ಹೇಳ್ತೀವಿ, ಕ್ರಸ್ಟ್, ಮ್ಯಾಂಟಲ್, ಕೋರ್ ಅಂತ ಹೇಳ್ತೀವಿ. ಸೊ ಅದೇ ರೀತಿಯೇ ಈ ಓಷನಲ್ಲೂ ಸಹ 4 ಟೈಪ್ಸು ಡಿವೈಡ್ ಮಾಡ್ತಾರೆ. ಸೊ ಯಾವುದದು, ಕಾಂಟಿನೆಂಟಲ್ ಶೆಲ್ಫ್, ದ ಕಾಂಟಿನೆಂಟಲ್ ಸ್ಲೋಪ್, ಡೀಪ್ ಸೀ ಪ್ಲೇನ್, ದ ಓಷನ್ ಡೀಪ್. ಈಗ ಫಸ್ಟ್ ಒನ್ ನೋಡೋಣ. ಕಾಂಟಿನೆಂಟಲ್ ಸ್ಲೋಪ್ ಅಂತ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇದು ಕಾಂಟಿನೆಂಟಲ್ ಶೆಲ್ಫ್ ಅಂತ ಹೇಳ್ಬಿಟ್ಟು ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದೆ. ದಿಸ್ ಈಸ್ ದ ಶಾಲೋ ಏರಿಯಾ ಅಲಾಂಗ್ ವಿತ್ ದಿ ಸೀ ಕೋಸ್ಟ್. ಸೊ ಇಲ್ಲಿ ಪಿಕ್ಚರ್ ಕೊಟ್ಟಿದ್ದಾರೆ ನೋಡಿ, ಇದು ಸೀ ಕೋಸ್ಟ್ ಅಂದರೆ ಇದು ಲ್ಯಾಂಡು, ಇದು ಸೀ ಕೋಸ್ಟ್, ಓಕೆನಾ. ಸೊ ಇದು ಶಾಲೋ ಏರಿಯಾ ಇಲ್ಲಿ. ದಿಸ್ ಪಾರ್ಟ್ ಈಸ್ ಬಾರ್ಡರ್ ಬೈ ದ ಸೀ ಕೋಸ್ಟ್ ಆನ್ ಒನ್ ಸೈಡ್ ಆ್ಯಂಡ್ ಕಾಂಟಿನೆಂಟಲ್ ಸ್ಲೋಪ್ ಆನ್ ದಿ ಅದರ್ ಸೈಡ್. ಸೊ ಇದು ಕಾಂಟಿನೆಂಟಲ್ ಶೆಲ್ಫು, ಓಕೆನಾ. ಸೊ ಒಂದು ಕಡೆ ಏನಿರುತ್ತಪ್ಪ ಅಂದರೆ ಸೀ ಕೋಸ್ಟ್ ಇರುತ್ತೆ, ಇನ್ನೊಂದು ಕಡೆ ಕಾಂಟಿನೆಂಟಲ್ ಸ್ಲೋಪ್ ಇರುತ್ತೆ. ದ ಆವ್ರೇಜ್ ಡೆಪ್ತ್ ಆಫ್ ದಿ ಕಾಂಟಿನೆಂಟಲ್ ಶೆಲ್ಫ್ ಈಸ್ 100 fathoms. ದಟ್ ಈಸ್ 1 fathom ಈಸ್ ಈಕ್ವಲ್ ಟು 6 feet. ಅಂದರೆ ಇಲ್ಲಿ 1 fathom ಎಷ್ಟಿರುತ್ತೆ ಅಂದರೆ 6 feet ಇರುತ್ತೆ. ದ ಡೆಪ್ತ್ ಆಫ್ ದ ಸೀ ಇನ್ ದಿಸ್ ರೀಜನ್ ಗ್ರ್ಯಾಜುಯಲಿ ಇನ್ಕ್ರೀಸಸ್ ಟುವರ್ಡ್ ದಿ ಕಾಂಟಿನೆಂಟಲ್ ಸ್ಲೋಪ್. ಸೊ ಇಲ್ಲಿ ಕಾಂಟಿನೆಂಟಲ್ ಎಡ್ಜಿಂದ ಕಾಂಟಿನೆಂಟಲ್ ಸ್ಲೋಪ್ ಹೋಗ್ತಾಂಗೆ ಅಲ್ಲಿ ಡೆಪ್ತು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ದ ಕಾಂಟಿನೆಂಟಲ್ ಶೆಲ್ಫ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಫಿಶಿಂಗ್, ಅಕ್ವಾಕಲ್ಚರ್, ನ್ಯಾವಿಗೇಷನ್ ಆ್ಯಂಡ್ ಎಕ್ಸ್ಟ್ರಾಕ್ಷನ್ ಆಫ್ ಮಿನರಲ್ಸ್. ಸೊ ಈ ಕಾಂಟಿನೆಂಟಲ್ ಶೆಲ್ಫ್ ಏನಕ್ಕಪ್ಪ ಯೂಸ್ ಆಗುತ್ತೆ ಅಂದರೆ ಫಿಶಿಂಗ್ಗೆ, ಅಕ್ವಾಕಲ್ಚರ್ ಅಂದರೆ ಅಲ್ಲಿ ಫಿಶಸ್ಸು ಮತ್ತು ಬೇರೆ ಲಿವಿಂಗ್ ಬೀಯಿಂಗ್ಸು ಅಲ್ಲಿ ವಾಸ ಮಾಡುತ್ತೆ, ಅಲ್ಲಿ ಲೀವ್ ಮಾಡುತ್ತೆ, ಮತ್ತು ನ್ಯಾವಿಗೇಷನ್ಗೆ ಮತ್ತು ಮಿನರಲ್ಸ್ ಎಕ್ಸ್ಟ್ರಾಕ್ಷನ್ಗೂ ಸಹ ಇಲ್ಲಿ ಕಾಂಟಿನೆಂಟಲ್ ಶೆಲ್ಫು ತುಂಬ ಯೂಸ್ ಆಗುತ್ತೆ. ನೆಕ್ಸ್ಟ್ ಕಾಂಟಿನೆಂಟಲ್ ಸ್ಲೋಪ್. ದಿಸ್ ಈಸ್ ದ ಸೆಕೆಂಡ್ ಪಾರ್ಟ್ ಆಫ್ ದಿ ಓಷನ್ ಫ್ಲೋರ್ ಆ್ಯಂಡ್ ಇಟ್ ಈಸ್ ವೆರಿ ಸ್ಟೀಪ್. ಇಟ್ ಈಸ್ ಅ ಲಿಂಕ್ ಬಿಟ್ವೀನ್ ದಿ ಕಾಂಟಿನೆಂಟಲ್ ಶೆಲ್ಫ್ ಆ್ಯಂಡ್ ದಿ ಡೀಪ್ ಸಿ ಪ್ಲೇನ್. ಸಬ್ಮೆರೈನ್ ಕೆನಾಲ್ಸ್ ಆರ್ ಎ ಸ್ಪೆಷಲ್ ಫೀಚರ್ಸ್ ಆಫ್ ದಿಸ್ ರೀಜನ್. ಸೊ ಕಾಂಟಿನೆಂಟಲ್ ಸ್ಲೋಪ್ ಬಂದ್ಬಿಟ್ಟು ಕಾಂಟಿನೆಂಟಲ್ ಶೆಲ್ಫ್ಗೆ ಮತ್ತು ಡೀಪ್ ಸಿ ಪ್ಲೇನ್ ಮಧ್ಯ ಇರುತ್ತೆ. ಸೊ ಇದು ಎರಡಕ್ಕೂ ಅಂದರೆ ಕಾಂಟಿನೆಂಟಲ್ ಶೆಲ್ಫಿಗೆ ಮತ್ತು ಡೀಪ್ ಸಿ ಪ್ಲೇನ್ಗೂ ಕಾಂಟಿನೆಂಟಲ್ ಸ್ಲೋಪ್ ಬಂದ್ಬಿಟ್ಟು ಲಿಂಕ್ ಅಲ್ವಾ. ಸೊ ಇಲ್ಲಿ ಏನಿರುತ್ತೆ, ಸಬ್ಮೆರೈನ್ ಕೆನಾಲ್ಸು ಮತ್ತು ಬೇರೆ ಥರ ಫೀಚರ್ಸ್ ಎಲ್ಲ ಬಂದ್ಬಿಟ್ಟು ಈ ಕಾಂಟಿನೆಂಟಲ್ ಸ್ಲೋಪಲ್ಲಿ ಇರುತ್ತೆ. ನೆಕ್ಸ್ಟ್ ಥರ್ಡ್ ಒನ್, ದ ಡೀಪ್ ಸಿ ಪ್ಲೇನ್. This is the vast plain found at the bottom of the sea floor. The deep sea plain is also known as abyssal plain and it covers the largest area of the ocean floor. In this region, sea mount and cuettes are found. ಡೀಪ್ ಸಿ ಪ್ಲೇನ್ ಕೂಡ ತುಂಬ ಬಾಟಮ್ ಆಫ್ ದಿ ಸೀ ಫ್ಲೋರ್ ಇರುತ್ತೆ. ಇದನ್ನೇನಂತ ಕರೀತಾರೆ, ಅಬ್ಸಲ್ ಪ್ಲೇನ್ ಅಂತಲೂ ಕರೀತಾರೆ. ಇಲ್ಲವೇನೇ ನೋಡ್ಬೋದಪ್ಪ ಅಂದರೆ
ಸಿ ಮೌಂಟ್ ಮತ್ತು ಗುಯಾನ್ಸ್ ಆರ್ ಫೌಂಡ್. ಸಿ ಮೌಂಟ್ ಮತ್ತು ಗುಯಾನ್ಸ್ ಬಂದ್ಬಿಟ್ಟು ಸಮುದ್ರದೊಳಗೆ ಅಥವಾ ನೀರಿನೊಳಗೆ ಆಗುವಂತಹ ವಾಲ್ಕನಿಕ್ ಎರಪ್ಷನಿಂದ ಆಗಿರುತ್ತೆ. ಮೌಂಟೇನ್ಸು ಸೀ ಫ್ಲೋರಿಂದ ಅಂದರೆ ಡೀಪ್ ಎಂಡ್ ಬರುತ್ತಲ್ಲ, ಇಲ್ಲೇ ಸಮುದ್ರದ ಎಂಡ್ ಅಂತ ಹೇಳ್ತಾರಲ್ಲ, ಸೊ ಅಲ್ಲಿಂದ ಇದೆರಡು ಫಾರ್ಮ್ ಆಗುತ್ತೆ. ಮೌಂಟ್ಸು ಕಣ್ಣಿಗೆ ಕಾಣಿಸಲ್ಲ, ಗುಯಾಟ್ಸು ಆ ನೀರಿನ ಮಟ್ಟವನ್ನು ಏರಿ ಕೆಲವೊಂದು ಸತಿ ನಿಮಗೆ ಕಾಣಿಸುತ್ತೆ. ಮತ್ತು ಇದು ಮೋಸ್ಟ್ ಆಫ್ ದ ಪ್ಲೇಸಸ್ನ ಇದು ಕವರ್ ಮಾಡುತ್ತೆ. ಫೋರ್ತ್ ಒನ್, ದ ಓಷನ್ ಡೀಪ್ ಆ್ಯಂಡ್ ದಿ ಟ್ರೆಂಚಸ್. ದ ಓಷನ್ ಡೀಪ್ಸ್ ಆರ್ ಆಲ್ಸೋ ಕಾಲ್ಡ್ ಓಷನ್ ಟ್ರೆಂಚಸ್. These are the deepest part of the ocean floor. Example, Challenger Deep of Mariana Trench in the Pacific Ocean near Philippine Island is around 10,029 meters deep and it is the deepest point of the ocean. The other trenches are Tonga Trench, Coral Trench in the Pacific Ocean. ಅಂದರೆ ಇರೋದ್ರಲ್ಲಿ ಡೀಪ್. ಸೊ ಇಲ್ಲಿ ಟ್ರೆಂಚ್ ಅಂದರೆ ಇವಾಗ ಓಷನ್ ಬೆಡ್ ಇರುತ್ತಲ್ಲ, ಅಂದರೆ ಡೀಪೆಸ್ಟ್ ಪ್ಲೇಸ್. ಆ ಓಷನ್ ಬೆಡ್ಡಲ್ಲೂ ಇನ್ನು ಆಳಕ್ಕೆ ಹೋದರೆ ಅದು ನಾವೇನಂತ ಕರಿತೀವಿ, ಓಷನ್ ಡೀಪ್ ಅಥವಾ ಟ್ರೆಂಚ್ ಅಂತ ಕರಿತೀವಿ. ಸೊ ಇಲ್ಲಿ ಡೀಪೆಸ್ಟ್ ಯಾವುದಪ್ಪ ಅಂದರೆ ಮೆರಿನಾ ಟ್ರೆಂಚ್ ಇನ್ ದ ಪೆಸಿಫಿಕ್ ಓಷನ್. ಇವಾಗ ಎಷ್ಟಿದೆ ಅಂದರೆ 10,900 meters ಡೀಪ್ ಇದೆ. ಮತ್ತು ಇದು ಫಿಲಿಪೈನ್ಸ್ ಐಲ್ಯಾಂಡ್ ಹತ್ರ ಇದೆ. ಮತ್ತು ಬೇರೆದು ಯಾವುದಪ್ಪ ಇದೆ ಟ್ರೆಂಚಸ್ ಅಂದರೆ ಟಾಂಗಾ ಟ್ರೆಂಚ್, ಕೊರಲ್ ಟ್ರೆಂಚ್ ಆ್ಯಂಡ್ ಇನ್ ದ ಪೆಸಿಫಿಕ್ ಓಷನ್. ನೆಕ್ಸ್ಟ್ ನೋಡೋಣ, ಟೆಂಪರೇಚರ್ ಆ್ಯಂಡ್ ಸಾಲಿನಿಟಿ ಆಫ್ ದಿ ಓಷನ್ ವಾಟರ್. ಸೊ ಓಷನಲ್ಲಿ ಯಾವ ರೀತಿ ಟೆಂಪ್ರೇಚರ್ ಇರುತ್ತೆ ಅಂತ ಹೇಳ್ಬಿಟ್ಟು, ಸಿ ಆರ್ ಓಷನ್ ವಾಟರ್ ಟೆಂಪ್ರೇಚರ್ ವೇರೀಸ್ ಅಕಾರ್ಡಿಂಗ್ ಟು ಲ್ಯಾಟಿಟ್ಯೂಡ್ಸ್ ಆ್ಯಂಡ್ ದ ಡೆಪ್ತ್ ಆಫ್ ದಿ ಓಷನ್ ಫ್ಲೋರ್. ಸೊ ಇಲ್ಲಿ ವಾಟರ್ ಟೆಂಪ್ರೇಚರ್ ಬಂದ್ಬಿಟ್ಟು ಯಾವ ಲ್ಯಾಟಿಟ್ಯೂಡಲ್ಲಿ ಇದೆ, ಅದು 23 ಡಿಗ್ರಿ ಲ್ಯಾಟಿಟ್ಯೂಡ್ ಇರ್ಬೋದು, 66 ಇರ್ಬೋದು, 90 ಡಿಗ್ರಿ ಲ್ಯಾಟಿಟ್ಯೂಡಲ್ಲಿ ಇರ್ಬೋದು. ಓಕೆ, ಅಲ್ಲ ಅದ್ರ ಮಧ್ಯದಲ್ಲಿ ಯಾವುದಾದ್ರೂ ಲ್ಯಾಟಿಟ್ಯೂಡ್ ಇದ್ದರೆ ಸೊ ಅದ್ರ ಮೇಲೆ ಮತ್ತು ಅದೆಷ್ಟು ಆಳ ಇದೆ ಅನ್ನೋದ್ರ ಮೇಲೆ ಅದು ಟೆಂಪ್ರೇಚರ್ ಡಿಪೆಂಡ್ ಆಗುತ್ತೆ. ದ ಟೆಂಪ್ರೇಚರ್ ಆಫ್ ದಿ ಓಷನ್ ವಾಟರ್ ನಿಯರ್ ದಿ ಈಕ್ವೇಟರ್ ಈಸ್ ಮೋರ್ ದೆನ್ ದಟ್ ಆಫ್ ಟೆಂಪ್ರೇಚರ್ ನಿಯರ್ ದಿ ಆರ್ಟಿಕ್ ಆ್ಯಂಡ್ ಅಂಟಾರ್ಟಿಕ್ ಸರ್ಕಲ್. ಸೊ ಆರ್ಟಿಕ್ ಮತ್ತು ಅಂಟಾರ್ಟಿಕ್ ಸರ್ಕಲ್ ಬಂದ್ಬಿಟ್ಟು ಆಲ್ಮೋಸ್ಟ್ 66.5 ಡಿಗ್ರಿ ಲ್ಯಾಟಿಟ್ಯೂಡ್. ಸೊ ಅಲ್ಲಿ ಕಂಪೇರ್ ಮಾಡಿದಾಗ 0 ಡಿಗ್ರಿ ಆಗಿಂತಹ ಈಕ್ವೇಟರ್ ಹತ್ರ ಇರುವಂತಹ ಓಷನಲ್ಲಿ ಮತ್ತು ಅಥವಾ ಸಮುದ್ರ ಅಥವಾ ಸಾಗರದಲ್ಲಿ ಟೆಂಪ್ರೇಚರು ಜಾಸ್ತಿ ಇರುತ್ತೆ. ವಿತ್ ದ ಇನ್ಕ್ರೀಸಿಂಗ್ ಡೆಪ್ತ್ ಆ್ಯಂಡ್ ಟೆಂಪರೇಚರ್ ಆಫ್ ದ ಓಷನ್ ವಾಟರ್ ಡಿಕ್ರೀಸಸ್. ಸೊ ಇಲ್ಲಿ ಡೆಪ್ತು ಇನ್ಕ್ರೀಸ್ ಆಗ್ತಾ ಇದ್ದಂಗೆ ಅಲ್ಲಿ ಟೆಂಪ್ರೇಚರ್ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕಂದರೆ ಸೂರ್ಯನ ಶಾಖ ಅಲ್ಲಿವರೆಗೂ ರೀಚ್ ಆಗಲ್ಲ. ಇಟ್ ಈಸ್ ಬಿಕಾಸ್ ದ ಸನ್ಲೈಟ್ ಕ್ಯಾನ್ penetrate into the ocean only up to depth of 200 meters. With this depth, various marine organisms are found in large numbers. ಅಂದರೆ ಸೂರ್ಯನ ಬೆಳಕು ಎಷ್ಟವರೆಗೂ ಹೋಗುತ್ತೆ ಅಂದರೆ ಜಸ್ಟ್ 200 ಮೀಟರ್ಸ್ವರೆಗೂ ಮಾತ್ರ ಅದು ಹೋಗುತ್ತೆ. ಮತ್ತು ಈ 200 ಮೀಟರ್ಸ್ ಒಳಗಡೆ ಎಲ್ಲ ರೀತಿಯಾದಂತಹ ಜೀವಗಳು ಅಲ್ಲಿ ಬದುಕ್ತಿರ್ತವೆ. ನೆಕ್ಸ್ಟ್, ಸ್ಯಾಲಿನಿಟಿ. ಸ್ಯಾಲಿನಿಟಿ ಇಸ್ ದ ಪರ್ಸೆಂಟೇಜ್ ಆಫ್ ಸಾಲ್ಟ್ dissolved in the sea or ocean water. The average salinity of the sea water is 35 ppt ಅಂದರೆ ಪಾರ್ಟ್ಸ್ ಪರ್ ಥೌಸಂಡ್ಸ್. ಸೊ ಇಲ್ಲಿ ಸ್ಯಾಲಿನಿಟಿ ಅಂದರೆ ಉಪ್ಪಿನಾಂಶ. ಸೊ ಉಪ್ಪಿನಾಂಶ ಎಷ್ಟಿರುತ್ತೆ ಒಂದು ಸಿ ಅಥವಾ ಓಷನ್ ವಾಟರಲ್ಲಿ, ಅದು ಎಷ್ಟು ಡಿಸಾಲ್ವ್ ಆಗಿದೆ ಅಂತ ಹೆಂಗೆ ತಿಳಿಯೋದು ಅಂದರೆ ಅದಕ್ಕೆ 35 ppt ಅಂದರೆ ಪಾರ್ಟ್ಸ್ ಪರ್ ಥೌಸಂಡ್ ಅಥವಾ 35 grams per 1000 grams. ಸೊ ಇದು ನಾವೆಂತ ಕರಿತೀವಿ, ಇಷ್ಟಿದ್ರೆ ಅದು ಸ್ಯಾಲಿನಿಟಿ ಅಂತ ಕರಿತೀವಿ. ದ ಸ್ಯಾಲಿನಿಟಿ ಆಫ್ ದ ಓಷನ್ ವಾಟರ್ ಈಸ್ ವೆರಿ ಹೈ ಇನ್ ದ ಟ್ರಾಪಿಕ್ಸ್ ಆ್ಯಂಡ್ ಇಟ್ ಈಸ್ ವೆರಿ ಲೋ ನಿಯರ್ ದಿ ಪೋಲ್ಸ್. ಸ್ಯಾಲಿನಿಟಿ ಟ್ರಾಪಿಕ್ ರೀಜನ್ಸಲ್ಲಿ ಯಾಕೆ ಜಾಸ್ತಿ ಇರುತ್ತೆ ಅಂದರೆ ಅಲ್ಲಿ ಈಕ್ವೇಟರು ಮತ್ತು ಸೂರ್ಯನ ಬೆಳಕು ಅಲ್ಲಿ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಪೋಲಾರ್ ರೀಜನಲ್ಲಿ ಸೂರ್ಯನ ಬೆಳಕು ಕಮ್ಮಿ ಇರೋದ್ರಿಂದ ಅಲ್ಲಿ ಸ್ಯಾಲಿನಿಟಿಯೂ ಸಹ ಕಮ್ಮಿ ಇರುತ್ತೆ. ಅಟ್ ದ ಈಕ್ವೇಟರ್ ರೀಜನ್ಸ್ ದ ಸ್ಯಾಲಿನಿಸ್ಟ್ ಆವ್ರೇಜ್ ಡ್ಯೂ ಟು ಹೈ ಎವಾಪರೇಷನ್ ಆ್ಯಂಡ್ ಪರ್ಸಿಪಿಯೇಷನ್. ಮತ್ತು ಇಲ್ಲಿ ಈಕ್ವೇಟರ್ ರೀಜನಲ್ಲಿ ಸ್ಯಾಲಿನಿಟಿ ತುಂಬ ಆ್ಯಾವ್ರೇಜ್ ಇರುತ್ತೆ, ಯಾಕೆಂದರೆ ಅಲ್ಲಿ ತುಂಬ ಜಾಸ್ತಿ ಎವಾಪ್ರೇಷನ್ ಇರುತ್ತೆ. ಸೊ ಇಲ್ಲಿ ನಮಗೆ ಕಾಮನ್ ಆಗಿ ಒಂದು ಕ್ವಶನ್ ಬರುತ್ತಲ್ಲ, ಯಾಕೆ ಸಮುದ್ರದಿಂದ ಉಪ್ಪಾಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆಲ್ಲ ಆನ್ಸರ್ ಕೊಟ್ಟಿದ್ದಾರೆ. ದ ವಾಟರ್ ಫ್ಲೋಯಿಂಗ್ ಫ್ರಮ್ ದಿ ಲ್ಯಾಂಡ್ ಟು ದಿ ಸೀ ಕ್ಯಾರೀಸ್ ಮೆನಿ ಕೈಂಡ್ಸ್ ಆಫ್ ಸಾಲ್ಟ್ಸ್ and deposits them into sea or ocean. Due to high temperature, water is evaporated continuously
ಆ್ಯಂಡ್ ದ ಸಾಲ್ಟ್ ರಿಮೇನ್ ಇನ್ ದ ಸಿ ಆರ್ ಓಷನ್. ಸೊ ಇಲ್ಲಿ ಏನು ಹೇಳ್ತಿದ್ದಾರೆ, ನದಿಗಳು ಹರಿದು ಬಂದು ಎಲ್ಲಿ ಸೇರುತ್ತೆ, ಓಷನ್ ಅಥವಾ ಸೀನ ಸೇರುತ್ತೆ. ಮತ್ತು ಅದು ಬರಬೇಕಾದ್ರೆ ಎಷ್ಟೊಂದು ಸಾಲ್ಟ್ ಡೆಪಾಸಿಟ್ಸ್ನ ಅಲ್ಲಿ ತೊಗೊಂಬಂದು ಸಿ ಅಥವಾ ಓಷನಲ್ಲಿ ಬಂದು ಸೇರಿದಾಗ ಅದೆಲ್ಲವನ್ನು ಅದು ತೊಗೊಂಬರುತ್ತೆ. ಮತ್ತು ಡ್ಯೂ ಟು ಹೈ ಟೆಂಪ್ರೇಚರ್ ಮೀನ್ಸ್ ತುಂಬ ಜಾಸ್ತಿ ಟೆಂಪರೇಚರ್ ಇರೋದ್ರಿಂದ ಮತ್ತು ಎವಾಪ್ರೇಷನ್ ಪ್ರೋಸೆಸ್ ಕಂಟಿನ್ಯೂಸ್ ಆಗಿ ನಡೆಯೋದ್ರಿಂದ ವಾಟರ್ ಅಲ್ಲಿಂದ ಎವಾಪ್ರೇಟ್ ಆಗುತ್ತೆ. ಮತ್ತು ಅಲ್ಲಿ ಸಾಲಿಡ್ ಪಾರ್ಟಿಕಲ್ಸ್ ಏನಿರುತ್ತೆ ಅದು ಸಾಲ್ಟ್ ಆಗಿ ಸಿ ಅಥವಾ ಓಷನಲ್ಲಿ ಇರುತ್ತೆ. ದಿಸ್ ಕಂಟಿನ್ಯೂಸ್ ಪ್ರೋಸೆಸ್ ಓವರ್ ಎ ಲಾಂಗ್ ಪೀರಿಯಡ್ ಆಫ್ ಟೈಮ್ ಹ್ಯಾಸ್ ರಿಸಲ್ಟೆಡ್ ಇನ್ ದಿ ಅಕ್ಯುಮುಲೇಷನ್ ಆಫ್ ಸಾಲ್ಟ್ ಇನ್ ದಿ ಸಿ ವಾಟರ್. ಸೊ ಇದು ನಮ್ಮ ಭೂಮಿ ಮತ್ತು ನೀರು ಯಾವಾಗ ಎಕ್ಸಿಸ್ಟ್ ಆಯಿತು, ಸೊ ಆವಾಗಿಂದ ಇಲ್ಲಿ ಸಾಲ್ಟು ಅಕ್ಯುಮುಲೇಟ್ ಆಗ್ತಾ ಹೋಗ್ತಿತ್ತು. ನೆಕ್ಸ್ಟ್ ಫ್ಯಾಕ್ಟ್ಸ್ ಫೈಲ್. ಸಲೈನ್ ವಾಟರ್ ಬಾಡೀಸ್ ಆಫ್ ದಿ ವರ್ಲ್ಡ್. ಸೊ ಎಲ್ಲಿ ತುಂಬ ಜಾಸ್ತಿ ಉಪ್ಪಿದೆ ಅಂತ, ಲೇಕ್ 1 ಟರ್ಕಿ 330 PPT ಅಂದರೆ ಪಾರ್ಟ್ಸ್ ಪರ್ 1000. ಡೆಡ್ ಸಿ ಬಿಟ್ವೀನ್ ಇಸ್ರೇಲ್ ಆ್ಯಂಡ್ ಜಾರ್ಡನ್ ಇಲ್ಲೆಷ್ಟಿದೆ 300 ಪಾರ್ಟ್ಸ್ ಪರ್ 1000. ಲೇಕ್ ಸಂಬಾರ್ ಇನ್ ಇಂಡಿಯಾ 265 ಪಾರ್ಟ್ಸ್ ಪರ್ 1000. ರೆಡ್ ಸಿ ಏಷ್ಯನ್ ಆಫ್ರಿಕಾ 240 ಪಾರ್ಟ್ಸ್ ಪರ್ 1000. ಫಾರ್ ಎಕ್ಸಾಂಪಲ್ 330 ಪಾರ್ಟ್ಸ್ ಪರ್ 1000. ಇನ್ನು ಈ ವಿಡಿಯೋದಲ್ಲಿ ನಿಮಗೆ ಡೌಟ್ಸ್ ಇದ್ದರೆ ಇಲ್ಲ ಯಾವುದಾದ್ರೂ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ. ಇದರ ಪಾರ್ಟ್ 2ನ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಯಾರಾದರೂ ರಿಲೇಟಿವ್ಸ್ಗೆ ಅಥವಾ ಫ್ಯಾಮಿಲಿ ಮೆಂಬರ್ಸ್ಗೆ ಯಾರಿಗಾದ್ರು ನೀಡಿದರೆ ದಯವಿಟ್ಟು ಶೇರ್ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾವು ಕಲಿಯೋಣ, ಬೇರೆಯವ್ರಿಗೂ ಕಲಿಸೋಣ, ನಾವು ಬೆಳೆಯೋಣ, ಎಲ್ಲರನ್ನೂ ಬೆಳೆಸೋಣ. ಥ್ಯಾಂಕ್ ಯು.